ಒಂದು ಕಾಲದಲ್ಲಿ ಬಾಲಿವುಡ್ನ ಸ್ಟಾರ್ ಹೀರೋ ಆಗಿದ್ದ ಗೋವಿಂದ ಇತ್ತೀಚಿನ ದಿನಗಳಲ್ಲಿ ತಮ್ಮ ಪರ್ಸನಲ್ ಲೈಫ್ ವಿಚಾರವಾಗಿ ಸಿಕ್ಕಾಪಟ್ಟೆ ಸುದ್ದಿಯಾಗ್ತಿದ್ದಾರೆ. ಗೋವಿಂದ ಹಾಗೂ ತಮ್ಮ ಪತ್ನಿ ಸುನಿತಾ ಆಹುಜಾ ದಾಂಪತ್ಯದಲ್ಲಿ ಬಿರುಕು ಮೂಡಿ ಸುಮಾರು ದಿನಗಳೇ ಆಗಿದೆ. ಪತಿ ಗೋವಿಂದ ವಿರುದ್ಧ ಸುನಿತಾ ಸಾಲು ಸಾಲು ಆರೋಪಗಳನ್ನ ಮಾಡಿದ್ದಾರೆ. ಈ ಬೆನ್ನಲ್ಲೇ ಮಗಳ ವಯಸ್ಸಿನ ಹುಡುಗಿ ಜೊತೆ ಗೋವಿಂದ ಓಡಾಡ್ತಿದ್ದಾರಂತೆ. ಹಾಗಾದ್ರೆ ಈ ಕುರಿತ ಸ್ಟೋರಿ ಇಲ್ಲಿದೆ ನೋಡಿ. ಮತ್ತೆ ಬೀದಿಗೆ ಬಂತು ಗೋವಿಂದ ದಾಂಪತ್ಯ ಕಲಹ. ಮಗಳ ವಯಸ್ಸಿನ ನಟಿ ಜೊತೆ ಗೋವಿಂದ ಓಡಾಟ. ಪತಿ ಗೋವಿಂದ ವಿರುದ್ಧ ಪತ್ನಿ ಸುನಿತಾ ಕೆಂಡಾಮಂಡಲ. ಸಹನಟಿ ಜೊತೆ ಗೋವಿಂದ ಡೇಟಿಂಗ್. ಒಂದು ಕಾಲದಲ್ಲಿ ಬಾಲಿವುಡ್ನ ಸ್ಟಾರ್ ಹೀರೋ ಆಗಿದ್ದ ಗೋವಿಂದ ಇತ್ತೀಚಿನ ದಿನಗಳಲ್ಲಿ ತಮ್ಮ ಪರ್ಸನಲ್ ಲೈಫ್ ವಿಚಾರವಾಗಿ ಸುದ್ದಿಯಾಗ್ತಿದ್ದಾರೆ. ಗೋವಿಂದ ಹಾಗೂ ತಮ್ಮ ಪತ್ನಿ ಸುನಿತಾ ಆಹುಜಾ ದಾಂಪತ್ಯದಲ್ಲಿ ಬಿರುಕು ಮೂಡಿ ಸುಮಾರು ದಿನಗಳೇ ಕಳೆದಿದೆ. ಪತಿ ಗೋವಿಂದ ವಿರುದ್ಧ ಸುನಿತಾ ಸಾಲು ಸಾಲು ಆರೋಪಗಳನ್ನ ಮಾಡಿದ್ದಾರೆ. ಈ ಬೆನ್ನಲ್ಲೇ ಮಗಳ ವಯಸ್ಸಿನ ಹುಡುಗಿಯೊಂದಿಗೆ ಗೋವಿಂದ ಓಡಾಡ್ತಿದ್ದಾರೆ ಅಂತ ಸುನಿತಾ ಗರಂ ಆಗಿದ್ದಾರೆ. ಗೋವಿಂದಾಗೆ ನಾಚಿಕೆ ಆಗಬೇಕು ಎಂದ ಪತ್ನಿ. ಇತ್ತೀಚೆಗೆ ನಟಿ ಕೋಮಲ್ ರಾಣಿ ಜೊತೆ ಗೋವಿಂದ ಅವರು ವಿಮಾನ ನಿಲ್ದಾಣದಲ್ಲಿ ಕಾಣಿಸಿಕೊಂಡ ಬೆನ್ನಲ್ಲೇ ಪತ್ನಿ ಸುನಿತಾ ಅವರು ತಮ್ಮ ಪತಿಯ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಗೋವಿಂದ ತಮ್ಮ ಮುಂಬರುವ ಸಿನಿಮಾ ರೂಪಾ ಚಿತ್ರದ ಸಹನಟಿ ಕೋಮಲ್ ರಾಣಿ ಸ್ವರ್ಣಕರ್ ಜೊತೆ ಸಾರ್ವಜನಿಕವಾಗಿ ಕಾಣಿಸಿಕೊಳ್ತಾ ಇರೋದಕ್ಕೆ ಸುನಿತಾ ಕೆಂಡಕಾರಿದ್ದಾರೆ. ಮಗಳ ವಯಸ್ಸಿನ ಹುಡುಗಿಯೊಂದಿಗೆ ಸುತ್ತಾಡ್ತಿರೋದಕ್ಕೆ ನಾಚಿಕೆ ಆಗೋದಿಲ್ವಾ ಅಂತ ಕಿಡಿಕಾರಿದ್ದಾರೆ. ಶುಗರ್ ಡ್ಯಾಡಿ ಆರೋಪಕ್ಕೆ ಗೋವಿಂದ ಕೌಂಟರ್. ಸಿನಿಮಾ ಮೊದಲು ನಿರ್ಮಾಣವಾಗಬೇಕು, ನಂತರ ಪ್ರಚಾರ ನಡಿಬೇಕು. ಆದರೆ ಇಲ್ಲಿ ಪ್ರಚಾರವೇ ಮೊದಲು ನಡೀತಾ ಇದೆ. ಮಗಳ ವಯಸ್ಸಿನ ಹುಡುಗಿಯೊಂದಿಗೆ ಗೋವಿಂದ ಓಡಾಡ್ತಿದ್ದಾರೆ. ಅವರಿಗೆ ಸ್ವಲ್ಪವಾದರೂ ನಾಚಿಕೆ ಇರಬೇಕು ಅಂತ ಛೀಮಾರಿ ಹಾಕಿದ್ದಾರೆ. ಹಾಗೆ ಕೋಮಲ್ ರಾಣಿಯನ್ನ ಉದ್ದೇಶಿಸಿ, ನಿಮ್ಮ ಶುಗರ್ ಡ್ಯಾಡಿ ಅಷ್ಟೊಂದು ಶ್ರೀಮಂತನಾಗಿದ್ರೆ ಮೊದಲು ಸರಿಯಾದ ಬಟ್ಟೆ ಧರಿಸೋದನ್ನ ಕಲಿಯಿರಿ, ನಮ್ಮ ಶೈಲಿಯನ್ನ ನೋಡಿ ಕಲಿಯಿರಿ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಗೋವಿಂದ ಅವರ ನಡವಳಿಕೆಯನ್ನ ಖಂಡಿಸಿದ ಸುನಿತಾ, ವಿನಾಶೇ ಕಾಲೇ ವಿಪರೀತ ಬುದ್ಧಿ ಎಂಬ ನಾನುಡಿಯನ್ನ ನೀವು ಕೇಳಿರಬಹುದು. ಅವನ ಬುದ್ಧಿ ಭ್ರಷ್ಟವಾಗಿದೆ, ಅದಕ್ಕಾಗಿ ಇಂತಹ ಕೆಲಸಗಳನ್ನ ಮಾಡ್ತಿದ್ದಾನೆ ಎಂದಿದ್ದಾರೆ. ಇನ್ನು ಕೋಮಲ್ ರಾಣಿ ವಿರುದ್ಧ ಕೇಳಿಬರುತ್ತಿದ್ದ ಮಾತುಗಳಿಗೆ ಗೋವಿಂದ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತಮ್ಮ ಸಹನಟಿಯ ಪರವಾಗಿ ಗೋವಿಂದ ಮಾತನಾಡಿದ್ದಾರೆ. ಯುವ ಜನತೆ ಸಾಮಾಜಿಕ ಜಾಲತಾಣದಲ್ಲಿ ಸುಲಭವಾಗಿ ಅವಾಚ್ಯ ಪದಗಳನ್ನ ಬಳಸುವ ಸಂದರ್ಭದಲ್ಲಿ ಕೋಮಲ್ ಯಾವುದೇ ರೀತಿ ಪ್ರತಿಕ್ರಿಯೆ ಕೊಡದೆ ಮೌನವಾಗಿರುವುದು ಶ್ಲಾಘನೀಯ ಅಂತ ಗೋವಿಂದ ಹೇಳಿದ್ದಾರೆ.